ಸ್ನೇಹಿತರೆ ನಮಸ್ಕಾರ. ಟ್ರಂಪ್ ಅವರ ಒಂದು ಹಠ ಅಮೆರಿಕದ ದಶಕಗಳ ಸ್ನೇಹವನ್ನೇ ಸುಟ್ಟು ಬೂದಿ ಮಾಡ್ತಾ ಇದೆಯಾ? ಸೊ ಈ ಪ್ರಶ್ನೆ ಉಂಟಾಗುತ್ತೆ. ಯಾಕೆ ಕೇವಲ 48ಗಳಲ್ಲಿ ಅಂದರೆ ಜನವರಿ 16ರಿಂದ 18ರವರೆಗೆ ಆಗಿರ್ತಕ್ಕಂತಹ ಬೆಳವಣಿಗೆಯನ್ನು ನೋಡಿದ್ದೆ ಆದರೆ ಪ್ರಪಂಚದಲ್ಲಿರ್ತಕ್ಕಂತಹ ರಾಜಕೀಯದಲ್ಲಿನೇ ಒಂದು ದೊಡ್ಡ ಬದಲಾವಣೆಯನ್ನು ನೀವು ಕಾಣ್ತೀರಿ. ಸೊ ಹಾಗಾದರೆ ಏನಿದು ಬೆಳವಣಿಗೆ, ಏನು ಬದಲಾವಣೆ ಆಗ್ತಾ ಇದೆ, ಏನು ದಶಕಗಳಿಂದ ಸ್ನೇಹ ಇಲ್ಲಿ ಬೂದಿ ಆಗ್ತಾ ಇದೆ? ಸೊ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ. ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಟ್ರಂಪ್ ಅವರು ಯುರೋಪ್ನ 8 ದೇಶಗಳಿಗೆ ವಾರ್ನಿಂಗ್ ಮಾಡ್ತಾರೆ. ಅದು ಏನಂದರೆ, ಗ್ರೀನ್ಲ್ಯಾಂಡನ್ನು ನನಗೆ ಬಿಟ್ಟು ಕೊಡಲಿಲ್ಲ ಅಂದರೆ ಸೊ ನಿಮ್ಮ ಜೊತೆಗಿರುವಂತಹ ವ್ಯಾಪಾರಗಳನ್ನು ನಾನು ಬಂದ್ ಮಾಡ್ತೀನಿ ಅಂತ ಯುರೋಪ್ನ 8 ದೇಶಗಳಿಗೆ ವಾರ್ನಿಂಗ್ ನೇರವಾಗಿ ಮಾಡಿದ್ದಾರೆ. ವ್ಯಾಪಾರ ಕಟ್ಟಾದರೆ ಯುರೋಪ್ನ ರಾಷ್ಟ್ರಗಳು ಹೆದರಿಕೊಳ್ತಾವೆ ಅಂತ ಟ್ರಂಪ್ ಅಂದ್ಕೊಂಡಿದ್ರು. ಆದರೆ ಈ ಯುರೋಪ್ನ ರಾಷ್ಟ್ರಗಳು, ಯುರೋಪ್ನ ಒಕ್ಕೂಟ ಟ್ರಂಪ್ಗೆ ಮುಖಕ್ಕೆ ಹೊಡೆದ ಹಾಗೆ ಅಮೆರಿಕ ಜೊತೆಗಿನ ಮಹತ್ವದ ವ್ಯಾಪಾರ ಒಪ್ಪಂದವನ್ನೇ ಫ್ರೀಸ್ ಮಾಡಿದ್ದಾರೆ. ಸೊ ಇದೆಲ್ಲವೂ ಆಗಿದ್ರೆ ಟ್ರಂಪ್ ತಡ್ಕೊಳ್ತಿದ್ರೇನೋ, ಆದರೆ ಅಮೆರಿಕಾದ ಆಪ್ತ ಮಿತ್ರ ಕೆನಡಾವು ಕೂಡ ಇದರಲ್ಲಿ ಒಂದಾಗ್ಬಿಡ್ತು. ಸೊ ಇದರಿಂದ ಅಮೆರಿಕಾಗೆ ತಡ್ಕೊಳ್ಳಿಕ್ಕಾಗಲಿಲ್ಲ ನೋಡ್ರಿ. ಅಮೆರಿಕ ಹೇಳುವಂತೆ ಕೇಳ್ತಿದ್ದ ಈ ಕೆನಡಾ, ಅಮೆರಿಕಾದ ನೆರಳಲ್ಲೇ ಬದುಕ್ತಿರುವಂತಹ ಈ ಕೆನಡಾ ಈಗ ಅಮೆರಿಕಾದ ವಿರೋಧ ರಾಷ್ಟ್ರ ಅಂದರೆ ಶತ್ರು ರಾಷ್ಟ್ರ ಚೀನಾ ಜೊತೆಗೆ ಕೈ ಜೋಡಿಸಿದೆ. ಹೌದು, ಎಕ್ಸ್ಪೋರ್ಟಿಂಗ್ ಆಗಿರಲಿ, ಕೋಆಪರೇಟಿಂಗ್ ಆಗಿರಲಿ, ಬಿಲ್ಡಿಂಗ್, ಸ್ಟೆಡ್ವೇಲ್, ಅದೇ ರೀತಿಯಾಗಿ ಕಾರ್ಗಳ ವ್ಯಾಪಾರಗಳಲ್ಲಿ ಈಗ ಕೈ ಜೋಡಿಸಿರ್ತಕ್ಕಂಥದ್ದು. ಸೊ ಇದಂತರೂ ಟ್ರಂಪ್ಗೆ ನಂಬಲಾರದ ಆಘಾತ ಆಗಿಬಿಟ್ಟಿದೆ. ಹೌದು ಸ್ನೇಹಿತರೆ, ಟ್ರಂಪ್ ಹೇಳ್ತಾರೆ ಈಗ ಗ್ರೀನ್ಲ್ಯಾಂಡ್ ಬೇಕೇ ಬೇಕು. ಈ ಬಾಂಬ್ ಸೃಷ್ಟಿ ಆಗಿರೋದು ಒಂದು ಟ್ರೂತ್ ಸೋಷಿಯಲ್ ಮೀಡಿಯಾದಿಂದ. ಹೌದು, ಟ್ರಂಪ್ನವರ ಮೆಚ್ಚಿನ ಈ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಜನವರಿ 17ನೇ ತಾರೀಕು ಈ ಜಾಗತಿಕ ಗಲಾಟೆ ಆಗತ್ತೆ. ಸೊ ಒಂದು ಬಾಂಬನ್ನು ಹಾಕ್ತಾರೆ. ಅದೇನೆಂದರೆ, ಗ್ರೀನ್ಲ್ಯಾಂಡ್ ಅನ್ನುವ ದ್ವೀಪವನ್ನು ನಮಗೆ ಮಾರಬೇಕು, ಇಲ್ಲ ಅಂದರೆ ಪರಿಣಾಮ ನೆಟ್ಟಗಿರಲ್ಲ. ಸೊ ನೋಡಿ, ಗ್ರೀನ್ಲ್ಯಾಂಡ್ ಅನ್ನೋದು ಡೆನ್ಮಾರ್ಕ್ ದೇಶದ ಅಧೀನದಲ್ಲಿರೋ ಒಂದು ಸ್ವಯಂ ಪ್ರದೇಶ. ಸೊ ಮಂಜಿನಿಂದ ಇದು ಆವೃತ್ತಿ ಆಗಿದೆ. ಸೊ ಈ ಜಾಗ ನ್ಯಾಷನಲ್ ಸೆಕ್ಯೂರಿಟಿ ಅಂದರೆ ಅಮೆರಿಕದ ಭದ್ರತೆಗೆ ಬಹಳ ಮುಖ್ಯವಾಗಿದೆ ಅನ್ನೋದು ಟ್ರಂಪ್ನ ವಾದವಾಗಿದೆ. ಅಮೆರಿಕನ ಆದಷ್ಟು ಸೆಕ್ಯೂರಿಟಿಯಿಂದ ಇಟ್ಕೊಳ್ಳಿಕ್ಕೆ ಈ ಗ್ರೀನ್ಲ್ಯಾಂಡ್ ಅತಿ ಅವಶ್ಯಕ. ಕ್ಷಿಪಣಿಗಳನ್ನು ರೆಡಿ ಮಾಡ್ಕೊಳ್ಳಿಕ್ಕೂ ಕೂಡ ಈ ಗ್ರೀನ್ಲ್ಯಾಂಡ್ ನಮಗೆ ಬೇಕೇ ಬೇಕು ಅಂತ ಕೇಳಿದ್ದಾರೆ. ಇದು ವ್ಯಾಪಾರದ ಮುಖಾಂತರ ಅವರು ಕೇಳಿದರೆ ಏನೋ ಕೊಡಬಹುದಿತ್ತಪ್ಪ, ಇವರು ದರೋಡೆಕೋರರು ಬಂದು ಆವರಿಸ್ಕೊಂಡು ಬಿಡ್ತಾರೆ, ಇದು ನನ್ನ ಜಾಗ, ನನಗೆ ಬೇಕೇ ಬೇಕು ಅಂತ ಕೇಳ್ತಾರಲ್ವಾ. ಸೊ ಆ ರೀತಿ ಸೋಷಿಯಲ್ ಮೀಡಿಯಾ ಟ್ರೂತ್ನ ಮುಖಾಂತರ ಈ ರೀತಿ ಒಂದು ಬಾಂಬನ್ನು ಹಾಕಿದ್ದಾರೆ. ಯಾವ ದೇಶಗಳಿಗೆ ಈ ಟ್ರಂಪ್ ಈ ರೀತಿ ಹೇಳಿದಾನಂದರೆ, ಡೆನ್ಮಾರ್ಕ್, ನಾರ್ವೆ, ಅದೇ ರೀತಿಯಾಗಿ ಸ್ವೀಡನ್, ಅದೇ ರೀತಿಯಾಗಿ ಫ್ರಾನ್ಸ್, ಕ್ರೆವೆನ್, ಅದೇ ರೀತಿಯಾಗಿ ಯುನೈಟೆಡ್ ಕಿಂಗ್ಡಮ್, ದ ನೆದರ್ಲ್ಯಾಂಡ್ಸ್, ಅದೇ ರೀತಿಯಾಗಿ ಫಿನ್ಲ್ಯಾಂಡ್. ಸೊ ಈ ಒಂದು ದೇಶಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಗ್ರೀನ್ಲ್ಯಾಂಡನ್ನು ನೀವು ನಮಗೆ ಕೊಡಲಿಲ್ಲ ಅಂದರೆ ಸೊ ನಾವು ನಿಮ್ಮಿಂದ ವ್ಯಾಪಾರವನ್ನು ನಿಲ್ಲಿಸ್ತೀವಿ, ನೀವು ನಮಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂತಹ ಸೊ ಎಲ್ಲ ವಸ್ತುಗಳ ಮೇಲೆ ಟ್ಯಾರಿಫ್ ವಿಧಿಸ್ತೀನಿ ಅಂತ ಒಂದು ಬಾಂಬನ್ನು ಹಾಕಿದ್ದಾರೆ. ಹೌದು ಸ್ನೇಹಿತರ, ಫೆಬ್ರವರಿ 1ರ ಒಳಗಾಗಿ ಗ್ರೀನ್ಲ್ಯಾಂಡನ್ನು ನೀವು ಕೊಡಲಿಲ್ಲ ಅಂದರೆ ಸೊ ನಾವು 10% ಎಲ್ಲ ಸರಕುಗಳ ಮೇಲೆ ಟ್ಯಾರಿಫನ್ನು ವಿಧಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಇದರ ಜೊತೆಗೆ ಜೂನ್ವರೆಗೂ ಕೂಡ ಟೈಮ್ ಕೊಟ್ಟಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗುವಂತಹ ಮನುಷ್ಯನೇ ಅಲ್ಲ ಟ್ರಂಪು. ಸೊ ಜೂನ್ 1ರ ಒಳಗಾಗಿ ಈ ಒಂದು ಗ್ರೀನ್ಲ್ಯಾಂಡನ್ನು ನಮಗೆ ವಶಪಡಿಸಲಿಲ್ಲ ಅಂದರೆ ಸೊ ಖಂಡಿತವಾಗ್ಲೂ ಇದು ಟ್ಯಾರಿಫು 25%ಗೆ ಏರಿಕೆ ಆಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವಿಷಯವನ್ನು ನಾವು ಗಮನಿಸಬೇಕು, ಇವು ಯಾವ ದೇಶಗಳು ಕೂಡ ಅಮೆರಿಕ ಶತ್ರು ದೇಶಗಳಲ್ಲ. ಸೊ ಅಥವಾ ಕಾಲಕಾಲಗಳಿಂದಲೂ ಕೂಡ ಈ ಒಂದು ಸ್ನೇಹ ಭಾವದಿಂದ ದೋಸ್ತಿ ಅಂತಲೇ ಹೇಳ್ಬೋದು. ಆ ರೀತಿಯಾಗಿ ಈ ದೇಶಗಳೊಂದಿಗೆ ವಹಿವಾಟವನ್ನು, ವ್ಯಾಪಾರವನ್ನು ಉಳಿಸ್ಕೊಂಡು ಬಂದಿದೆ. ಸೊ ಇದ್ದಕ್ಕಿದ್ದಂತಹ ದೋಸ್ತಿಯ ಮೇಲೆ ಒಂದು ಕಣ್ಣು ಬಿತ್ತಂದರೆ ಹೇಗಿರುತ್ತೆ? ಸೊ ದೋಸ್ತಿಯ ಮೇಲೆ ಒಂದು ಗನ್ ಟ್ರಿಗರ್ ಎತ್ತಿ ಸೊ ಗನ್ನನ್ನು ರಿವಾಲ್ವರ್ನಿಂದ ಹೊಡೆದರೆ ಹೇಗಿರುತ್ತೆ? ಸೊ ಈ ರೀತಿ ಟ್ರಂಪ್ ಕೂಡ ಇದನ್ನೇ ಮಾಡಿರೋದು. ಅಂದರೆ ಸ್ನೇಹಿತನಿಗೆ ಗುಂಡಿನಿಂದ ಹೊಡೆಯುವಂತಹ ಕೆಲಸ ಈ ಟ್ರಂಪ್ ಮಾಡ್ತಾ ಇದ್ದಾನೆ.
ಟ್ರಂಪ್ ಸಾಮಾನ್ಯವಾಗಿ ಅನ್ಕೊಂಡಿರೋದೇನೆಂದರೆ, ಈ ರೀತಿ ನಾನು ಟ್ಯಾರಿಫ್ ವಿಧಿಸಿದ್ದೆ ಆದರೆ ಯುರೋಪ್ನ ರಾಷ್ಟ್ರಗಳು ಗ್ರೀನ್ಲ್ಯಾಂಡನ್ನು ನನಗೆ ಉಡುಗೊರೆ ಆಗಿ ಕೈ ಎತ್ತಿ ಕೊಟ್ಟು ಬಿಡ್ತಾರಂತ ಹೆದರಿ ಅಂತ ಅಂದ್ಕೊಂಡಿದ್ದ. ಸೊ ಆದರೆ ಇಲ್ಲಿ ಯುರೋಪ್ನ ರಾಷ್ಟ್ರಗಳು ಈ ರೀತಿ ಟ್ರಂಪ್ ಏನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ದು ಬಿಡ್ತಾರಲ್ವಾ, ಸೊ ಇದಕ್ಕೆ ಒಕ್ಕೂಟ ಆಗಿಬಿಟ್ಟಿದ್ದಾರೆ. ಸೊ ಒಗ್ಗಟ್ಟಿನಿಂದ ಹೇಳ್ತಾ ಇದ್ದಾರೆ. ಸೊ ಈ 2025ರಲ್ಲಿ ಯು ಟ್ರೇಡ್ ಫಾರ್ಮ್ ವರ್ಕ್ ಅಂತ ಒಂದು ಟ್ರೇಡ್ ಡೀಲ್ ನಡೆದಿತ್ತು. ಸೊ ಅದಕ್ಕೆ 15% ಅಷ್ಟು ಟ್ಯಾರಿಫನ್ನು ಇತ್ತು. ಸೊ ಆ ಒಂದು ಡೀಲ್ ಏನಾಗಿದೆ ಅಂದರೆ ಈಗ ಹೋಲ್ಡ್ ಮಾಡಿದ್ದಾರೆ. ಅದು ಯುರೋಪ್ನ ಕಂಟ್ರೀಸ್ಗಳು ಏನು ಮಾಡಿದಾವೆ, ಈ ಒಂದು ಡೀಲನ್ನು ಹೋಲ್ಡ್ ಮಾಡಿದ್ದಾರೆ. ಇದರ ಜೊತೆಗೇ ಈ ಗ್ರೀನ್ಲ್ಯಾಂಡ್ ಆಗಿರಲಿ, ಡೆನ್ಮಾರ್ಕ್ನ ಜನರ ಪರವಾಗಿ ನಾವು ನಿಂತ್ಕೊಳ್ತಾ ಇದ್ದೀವಿ. ಸೊ ಯುರೋಪ್ನ ಕಂಟ್ರೀಸ್ಗಳ ಜೊತೆಗೆ ಈ ರೀತಿ ಏನಾದರೂ ಟ್ರಂಪ್ ಮಾತನಾಡಿದ್ದೇ ಆದರೆ ಅಮೆರಿಕ ಹಾಗೂ ಯುರೋಪ್ ಕಂಟ್ರೀಸ್ಗಳ ನಡುವಿರ್ತಕ್ಕಂತಹ ಸಂಬಂಧ ಪಾತಾಳಕ್ಕೆ ಕುಸಿದು ಬೀಳುತ್ತೆ ಅನ್ನುವಂತಹ ಮಾತನ್ನು ಯುರೋಪ್ನ ಇಲ್ಲಿ ಕಂಟ್ರೀಸ್ಗಳು ತಿಳಿಸ್ತಾ ಇದ್ದಾವೆ. ಫ್ರಾನ್ಸ್ ಕೂಡ ಹಾಗೆ ಹೇಳಿದೆ. ಸೊ ಯುರೋಪ್ನ ನಿಲುವು ಇದೆ, ಅಮೆರಿಕದ ಬೆದರಿಕೆಗೆ ನಾವು ಬಗ್ಗೋದಿಲ್ಲ. ಸೊ ನಮ್ಮ ನಿರ್ಧಾರ ಏನಿದೆ ಅದು ಶಾಶ್ವತವಾಗಿರುತ್ತೆ. ಸೊ ನಮ್ಮ ಪ್ರಜೆಗಳಿಗೆ ನಾವು ಈ ಒಂದು ಅಂದರೆ ನಮ್ಮ ಜನರಿಗೆ ನಾವು ಭದ್ರತೆಯನ್ನು ಕೊಡ್ತೀವಿ ಅಂತಕ್ಕಂತಹ ಒಂದು ಮಾತನ್ನು ಇಲ್ಲಿ ಹೇಳಿದ್ದಾರೆ. ಅಂದರೆ ಗ್ರೀನ್ಲ್ಯಾಂಡ್ ಬೇಕೇ ಬೇಕಂತ ಈ ಟ್ರಂಪ್ ಮಾರಾಯ ಕೂತ್ಕೊಂಡಿದ್ದಾನೆ. ಸೊ ಇದಕ್ಕೆ ನಾವು ಹಾದಿ ಮಾಡಿ ಕೊಡೋದಿಲ್ಲ, ನಾವು ಇದಕ್ಕೆ ಬಗ್ಗೋದಿಲ್ಲ ಅಂತ ನೇರವಾಗಿ ತಿಳಿಸಿದ್ದಾರೆ. ಇದರ ಜೊತೆಗೇನೆ ಕೆನಡಾ ಕೂಡ ಆಪ್ತ ಮಿತ್ರ ಅಂತ ಕರಿತೀವಿ ಅಮೆರಿಕದ. ಸೊ ಅದರ ನೆರಳಲ್ಲೇ ಬದುಕ್ತಾ ಇತ್ತು. ಸೊ ಈಗ ಕೆನಡಾದ ಹೊಸ ನಾಯಕ ಮಾರ್ಕ್ ಕಾರ್ನಿ ಅವರು ಡೈರೆಕ್ಟ್ ಆಗಿ ಅಮೆರಿಕಾಗೆ ಕಡೆಗೆ ತಿರುಗಿ ನೋಡದೆ ಚೀನಾ ಕಡೆಗೆ ಹಾರಿದ್ದಾರೆ. ಸೊ ಅಲ್ಲಿ ಸುಮ್ಮನೆ ಹೋಗಿ ಚಾ ಕುಡೋದಂತರೂ ಬಂದಿಲ್ಲ, ಒಂದು ಡೀಲ್ಗೆ ಒಪ್ಪಂದ ಸಿಗ್ನೇಚರ್ ಹಾಕಿ ಬಂದಿದ್ದಾರೆ. ಸೊ ಈ ಮಾರ್ಕ್ ಕಾರ್ನಿ ಅವರು ಎಲೆಕ್ಟ್ರಿಕಲ್ ಕಾರುಗಳು, ಚೀನಾದ ಕಾರುಗಳು ಸೊ ಈಗ ಕೆನಡಾದಲ್ಲಿ ಮೊದಲಿಗೆ 100% ಸುಂಕದೊಂದಿಗೆ ಮಾರುಕಟ್ಟೆಯಲ್ಲಿ ಇಳಿತಾ ಇದ್ವು. ಆದರೆ ಈಗ 6% ಅಂದರೆ 6.1% ಸುಂಕದೊಂದಿಗೆ ಕೆನಡಾದ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಲಾಗುತ್ತೆ. ಸೊ ಈ ಒಂದು ಡೀಲನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದರಿಂದ ಅಮೆರಿಕಾದ ಕಾರುಗಳ ಕಂಪನಿಗಳಿಗೆ ನೇರ ಪೈಪೋಟಿ ಆಗತ್ತೆ. ಜೊತೆಗೆ ಈ ಕೆನಡಾದ ರೈತರ ಬೆಳೆಯುವ ಬೆಳೆಗಳು ಅಂದರೆ ಕ್ಯಾನೋಲಾ ಮೇಲೆ ಟ್ಯಾಕ್ಸ್ 15% ಅಷ್ಟು ಇಳಿಕೆ ಮಾಡಿದ್ದಾರೆ. ಜೊತೆಗೆ ನಾನ್ ವೆಜ್ ಫುಡ್ಗಳ ಮೇಲಿನ ಎಲ್ಲ ನಿರ್ಬಂಧಗಳನ್ನು ತೆಗೆದು ಹಾಕಲಾಗಿದೆ. ಸೊ ಇದರಿಂದ ಕೆನಡಾಗೆ ಏನು ಲಾಭ ಅಂತ ಕೇಳೋದಾದರೆ ಸುಮಾರು $3 ಬಿಲಿಯನ್ ಅಷ್ಟು ಉಳಿತಾಯವಾಗುತ್ತೆ. ಅಂದರೆ ರುಪೀಸ್ಗಳಲ್ಲಿ 25,000 ಕೋಟಿಯಷ್ಟು ದುಡ್ಡು ಕೆನಡಾಗೆ ಉಳಿತಾಯವಾಗುತ್ತೆ. ಕೆನಡಾದ ಮಾರ್ಕ್ ಕಾರ್ನಿ ಅವರು ಭಾಷಣದಲ್ಲಿ ಹೇಳ್ತಾರೆ, ಅಮೆರಿಕವನ್ನು ನಂಬಿ ಕುಂತ್ರೆ ಕೆಲಸವಾಗೋದಿಲ್ಲ, ನಮಗೆ ಬಿಸಿನೆಸ್ ಬೇಕು. ಸೊ ಅದರಿಂದ ಕೆನಡಾ ನಡೆಯುತ್ತೆ. ಸೊ ಹೀಗಾಗಿ ಚೀನಾ ನಮಗೆ ಬಿಸಿನೆಸ್ ಕೊಡ್ತಾ ಇದೆ, ಅದನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಅಮೆರಿಕ ಮಾತನ್ನು ಕೇಳ್ತಾ ಕುಂತ್ರೆ ಆ ಈ ಟ್ಯಾರಿಫು ಎಲ್ಲ ದೇಶದೊಂದಿಗೆ ಶತ್ರುತ್ವ, ಸೊ ಮಿತ್ರ ದೇಶದೊಂದಿಗೇ ಶತ್ರುತ್ವ ಸಾಧಿಸಲಿಕ್ಕೆ ಈ ಅಮೆರಿಕಾದ ಟ್ರಂಪ್ ಓಡ್ತಾ ಇದ್ದಾನೆ. ಸೊ ಹಾಗಾಗಿ ನಾಳೆ ಕೆನಡಾ ಮೇಲೂ ಕೂಡ ಈ ಪ್ರವಾಹ ಬೀರೋದಿಲ್ವಾ? ಖಂಡಿತವಾಗ್ಲೂ ಬೀರುತ್ತೆ. ಸೊ ಯಾವಾಗ ಟ್ರಂಪ್ ದೋಸ್ತಿಯ ಮೇಲೆ ಟ್ರಿಗರನ್ನು ದಬಾಯಿಸಿದೋ ಸೊ ಆವಾಗಲೇ ಕೆನಡಾ ಇದನ್ನು ತಿಳ್ಕೊಂಡು ಬಿಡ್ತು. ಸೊ ಹೀಗಾಗಿ ಎಲ್ಲ ರಾಷ್ಟ್ರಗಳು ಕೂಡ ಇದ್ರ ಬಗ್ಗೆ ಚರ್ಚೆ ನಡೆಸ್ತಾನೆ ಇದ್ದಾವೆ. ಟ್ರಂಪ್ ತನ್ನ ಮನಸ್ಸಿಗೆ ಬಂದ ಹಾಗೆ ಮಾಡ್ತಾನೆ ಇದ್ದಾನೆ. ಸೊ ತನ್ನ ಕಾಲಿನ ಮೇಲೆ ತಾನೇ ಒಂದು ದಿನ ಕಲ್ಲನ್ನು ಒಕ್ಕೊಳ್ಳೋದು. ಸೊ ಇದು ನಿಜ. ಯಾಕಂದರೆ ಎಲ್ಲ ದೇಶದೊಂದಿಗೆ ಟ್ಯಾರಿಫ್ ದಾಳಿ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ಯಾವ ಲ್ಯಾಂಡ್ ಬೇಕೋ ಅದು ನನಗೇ ಬೇಕು ಅಂತ ಕೊಂಡಿರ್ತಾನೆ. ಇತ್ತೀಚಿನ ದಿನಗಳಲ್ಲಂತೂ ಟ್ರಂಪ್ನ ನಿರ್ಧಾರ ಅಮೆರಿಕಾದ ಜನತೆಗೇ ಹೊಡೆತ ಬೀಳುತ್ತೆ ಅನ್ನುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಯಾಕಂದರೆ ಅಮೆರಿಕಾದ ಜನತೆಗೆ ಅಮೆರಿಕಾದ ಫುಡ್ಗಳಿಗಿಂತ, ಅಮೆರಿಕಾದ ವ್ಯಾಪಾರ ವಸ್ತುಗಳಿಗಿಂತ ಹೊರದೇಶೀಯ ವಸ್ತುಗಳ ಮೇಲೆ ಹೆಚ್ಚಿನ ಆದ್ಯತೆ ಇದೆ. ಸೊ ಅಂತಹದರ ಮೇಲೆ ಟ್ಯಾರಿಫನ್ನು ವಿಧಿಸಿದ್ದೇ ಆದರೆ ಬೆಲೆಗಳ ಏರಿಕೆ ಆಗುತ್ತೆ. ಸೊ ಆ ಬೆಲೆಗಳ ಏರಿಕೆಯಿಂದಾಗಿ ಅಮೆರಿಕಾದ ಜನತೆಗೇನೆ ಹೊಡೆತ ಬೀಳುವಂಥದ್ದು. ಹೀಗಾಗಿ ಅಲ್ಲಿಯ ಸರ್ಕಾರದ ಮೇಲೆ ಯಾವಾಗ ತಿರುಗಿ ಬೀಳ್ತಾರೋ ಜನತೆ ಅನ್ನೋದೇ ಇಲ್ಲಿ ಆಶ್ಚರ್ಯ. ಸೊ ಕಾಯ್ದು ನೋಡೋಣ ಸ್ನೇಹಿತರ, ಮುಂದಿನ ದಿನಗಳಲ್ಲಿ ಏನೇ ಬದಲಾವಣೆ ಆದರೂ ನಾನು ಬೇರೆ ವಿಡಿಯೋದಲ್ಲೇ ತಿಳಿಸ್ತೀನಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಅಂತ ಸೆಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ.